ತುಮಕೂರು ಜಿಲ್ಲಾ ಪೊಲೀಸರ ಮಹತ್ವದ ಕಾರ್ಯಾಚರಣೆ. ವಿವಿಧ ಪ್ರಕರಣಗಳನ್ನು ಭೇದಿಸಿ ಡ್ರಗ್ಸ್ ಪೆಡ್ಲರ್ಗಳ ಬಂಧನ. ನಶಾಮುಕ್ತ ಮಾಸಾಚರಣೆ ಅಭಿಯಾನದ ಭಾಗವಾಗಿ ತುಮಕೂರು ಜಿಲ್ಲಾ ಪೊಲೀಸರು ಮಹತ್ವದ ಕಾರ್ಯಾಚರಣೆಯನ್ನ ನಡೆಸಿ ಶಾಲಾ ಕಾಲೇಜು ಸಮೀಪ ಮಾದಕ ದ್ರವ್ಯಗಳನ್ನು ಮಾರಾಟ ಮಾಡ್ತಾ ಇದ್ದ ಡ್ರಗ್ಸ್ ಪೆಡ್ಲರ್ಗಳನ್ನ ಸೇರಿದಂತೆ ವಿವಿಧ ಉಪ ವಿಭಾಗಗಳಲ್ಲಿ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದವರನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತಾಗಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ ಎಸ್ಪಿ ಕೆವಿ ಅಶೋಕ್ ಅವರು ಮಾತನಾಡಿ, ಮಾದಕ ವಸ್ತುಗಳ ಮಾರಾಟ ಕೃತ್ಯದ ನಿಯಂತ್ರಣಕ್ಕೆ ಪೊಲೀಸ್ ಇಲಾಖೆ ತೀವ್ರ ಕ್ರಮ ವಹಿಸಿದ್ದು, ತುಮಕೂರು ನಗರ ವ್ಯಾಪ್ತಿಯ ತಿಲಕ್ ಪಾರ್ಕ್ ವೃತ್ತ ಹಾಗೂ ನಗರ ವೃತ್ತ ವ್ಯಾಪ್ತಿಯಲ್ಲಿ ಮಹತ್ವದ ಕಾರ್ಯಾಚರಣೆಯನ್ನ ನಡೆಸಿ 2 ಪ್ರಕರಣಗಳಲ್ಲಿ ಒಟ್ಟು 11 ಮಂದಿ ಡ್ರಗ್ಸ್ ಪೆಡ್ಲರ್ಗಳನ್ನ ಬಂಧಿಸಿ ನಿಷೇಧಿತ ಮಾದಕ ದ್ರವ್ಯಗಳಾದ 8 ಕೆಜಿ ಗಾಂಜಾ, 35 ಗ್ರಾಂ ಎಂಡಿಎಂಎ ಅನ್ನ ವಶಕ್ಕೆ ಪಡೆಯಲಾಗಿದೆ ಎಂದಿದ್ದಾರೆ. ತುಮಕೂರು ಟೌನ್ ಪೊಲೀಸ್ ಸ್ಟೇಷನ್ ಅವರಿಂದ ಆಗಿರುವ ಮತ್ತೊಂದು ಒಳ್ಳೆಯ ಕೆಲಸ. ಇದರಲ್ಲಿ ಇದು ಇನ್ನೂ ಗಂಭೀರವಾದಂಥ ವಿಚಾರ ಏನಂದರೆ, ನಮ್ಮ ತುಮಕೂರಲ್ಲಿ ಬರೀ ಗಾಂಜಾನೇ ಅಲ್ಲ, ಈ ಈ ಸಿಂಥೆಟಿಕ್ ಡ್ರಗ್ಸ್ ಅನ್ನು ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರುವವರನ್ನು ನಾವು ಪೊಲೀಸರು ಹಿಡ್ಕೊಂಡಿದ್ದೀವಿ. ಅದರಲ್ಲಿ 23 ಗ್ರಾಮ್ಸ್ ಆಫ್ MDMA, ಸುಮಾರು 1 ಲಕ್ಷ ಮೇಲೆ ವರ್ತಾಗುವಂಥ MDMA ಅನ್ನು ಸೀಸ್ ಮಾಡಲಾಗಿದೆ. ಸೊ ಇದರಲ್ಲಿ ಮೇಯ್ನ್ ಕಿಂಗ್ ಪಿನ್ ಆಗಿರುವಂಥ ಐಷಾ ಅಲಿಯಾಸ್ ಅಲೈನಾ ಬಿನ್, ಮೊಹಮ್ಮದ್ ರಿದ್ವಾನ್, ವೇಣುರಾಜು, ರಾಕೇಶ್, ಸೈಯದ್ ಸಕ್ಲೇನ್, ಸಲ್ಮಾನ್, ಈ ಥರ ಒಟ್ಟು 5 ಜನರನ್ನು ನಾವು ಕಸ್ಟಡಿಗೆ ತಗೊಳ್ಳಲಾಗಿದೆ. ಈಗ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಸೊ ಇವರು ಏನು ಮಾಡ್ತಾ ಇದ್ದಾರೆ, ಬ್ಯಾಂಗ್ಳೂರಿಂದ ಈ MDMA ಅನ್ನು ತರಿಸ್ಕೊಂಡು ಇಲ್ಲಿ ಸಣ್ಣ ಪ್ಯಾಕೆಟ್ಸ್ ಮಾಡಿ ಈ ಕಸ್ಟಮರ್ಸ್ಗೆ ಮಾರಾಟ ಮಾಡ್ತಾ ಇರೋದು ಕಂಡು ಬಂದಿರುತ್ತೆ. ಸೊ ನಮಗಿರುವ ಕೇಸಸ್ ಮೇಲೆ ಮತ್ತು ನಮ್ಮವರು ಈ ಕನ್ಸಂಪ್ಷನ್ ಕೇಸಸ್ ಏನು ಆಗ್ತಾರೆ, ವಿಕ್ಟಿಮ್ಸ್ ಇವರು ಕನ್ಸ್ಯೂಮ್ ಮಾಡೋರು, ಅವರು ಕೊಡ್ತಾ ಇರೋ ಇನ್ಫಾರ್ಮೇಷನ್ ಮೇಲೆ ನಮ್ಮವರು ಒಳ್ಳೆ ಕೆಲಸ ಮಾಡಿ ಇದರಲ್ಲಿ 23 ಗ್ರಾಮ್ಸ್ MDMA ಅನ್ನು ಸೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಮುಖ್ಯವಾಗಿ ತುಮಕೂರು ಟೌನ್ ಸಬ್ ಡಿವಿಷನ್ ಚಂದ್ರಶೇಖರ್ ಅವರು ಮತ್ತು ನಮ್ಮ ಇನ್ಸ್ಪೆಕ್ಟರ್ ಅವಿನಾಶ್ ಅವರು, ಅವರ ಟೀಮ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಇದರಲ್ಲಿ ಟೀಮಲ್ಲಿ ಅವಿನಾಶ್ ಅವರ ಟೀಮಲ್ಲಿ ಮಂಜುಳಾ PSI, ಸೈಮನ್ ವಿಕ್ಟರ್, ಶಾಂತಕುಮಾರ್, ಹರೀಶ್, ರಘು, ಈರಣ್ಣ ಇಂಥವರು ಖಚಿತವಾದ ಮಾಹಿತಿಯನ್ನು ಸಂಗ್ರಹಿಸಿ ಈ ಕೆಲಸವನ್ನು ಒಳ್ಳೆಯಾಗಿ ಮಾಡಿದ್ದಾರೆ ಅನ್ನೋದು ನಮಗೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ತಿಲಕ್ ಪಾರ್ಕ್ ವೃತ್ತ ವ್ಯಾಪ್ತಿಯಲ್ಲಿ ಸಿಪಿಐ ಪುರುಷೋತ್ತಮ್ ನೇತೃತ್ವದಲ್ಲಿ ರಚಿಸಿದ್ದ ತಂಡವು ಮಾದಕ ದ್ರವ್ಯ ಮಾರಾಟ ಕೃತ್ಯದಲ್ಲಿ ಭಾಗಿಯಾಗಿದ್ದ ನೆಲಮಂಗಲ ನಿವಾಸಿ 24 ವರ್ಷದ ಶೇಖ್ ಸಾಹಿಲ್ ಅಕ್ಬರ್, 27 ವರ್ಷದ ತುಮಕೂರು ರಿಂಗ್ ರಸ್ತೆಯ ವಾಸಿಂ, 38 ವರ್ಷದ ರಾಜೀವ್ ಗಾಂಧಿ ನಗರದ ನಾಯಿಂ, 29 ವರ್ಷದ ರೋಷನ್ ಸಮೀರ್, 45 ವರ್ಷದ ಫಾರೂಕ್ ಹುಸೇನ್ ಹಾಗೂ 22 ವರ್ಷದ ಮೈಸೂರು ಅಮೃತ ಬಡಾವಣೆಯ ಶೋಯಬ್ ಎಂಬುವವರನ್ನ ವಶಕ್ಕೆ ಪಡೆದು ಬಂಧಿತರಿಂದ 11 ಲಕ್ಷ ಮೌಲ್ಯದ ಗಾಂಜಾ ಸೊಪ್ಪು, 78,000 ರೂಪಾಯಿ, 12 ಗ್ರಾಂ MDMA ಹಾಗೂ ಕೃತ್ಯಕ್ಕೆ ಬಳಸಿದ್ದ 14 ಲಕ್ಷ ಮೌಲ್ಯದ 2 ಕಾರನ್ನ ವಶಕ್ಕೆ ಪಡೆದು ತಿಲಕ್ ಪಾರ್ಕ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ನಗರ ವೃತ್ತ ವ್ಯಾಪ್ತಿಯಲ್ಲಿ ನಡೆದ ಮತ್ತೆರಡು ಪ್ರಕರಣದಲ್ಲಿ ನಗರದ PSI ಅವಿನಾಶ್ ಹಾಗೂ ತಂಡ 1 ಲಕ್ಷ ಮೌಲ್ಯದ 23 ಗ್ರಾಂ MDMA ಮಾದಕ ವಸ್ತುವನ್ನ ವಶಕ್ಕೆ ಪಡೆದಿದ್ದು ಡ್ರಗ್ಸ್ ಪೆಡ್ಲರ್ಗಳನ್ನ ಬಂಧಿಸಿದ್ದಾರೆ. ಹೀಗೆ ತುಮಕೂರು ಜಿಲ್ಲೆಯಲ್ಲಿ ನಡೆದಿರುವ ದರೋಡೆ, ಮಾದಕ ವಸ್ತುಗಳ ಮಾರಾಟದ ಜಾಲವನ್ನ ಪತ್ತೆ ಹಚ್ಚುವಲ್ಲಿ ಎಸ್ಪಿ ಕೆವಿ ಅಶೋಕ್ ಯಶಸ್ವಿಯಾಗಿದ್ದಾರೆ. ನೆಕ್ಸ್ಟ್, ತುಮಕೂರು ಟೌನ್ ಸಬ್ ಡಿವಿಷನ್ ಇಂದ ಡ್ರಗ್ ಡಿಟೆಕ್ಷನಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಲಾಗಿದೆ. ಸೊ ಮೊದಲ ತಿಲಕ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 8 ಕೆಜಿ ಗಾಂಜಾ,
ಮತ್ತು 12 grams MDM ಮೆಥಂಫೆಟಮಿನ್ ವರ್ತ್ ಆಫ್ ಸುಮಾರು 78,000 80,000 ವರ್ತ್ ಆಗುವಂಥ MDM, ಇದು ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಹೇಳಲಾಗುತ್ತೆ. ಎನಿಥಿಂಗ್ ಅಬೌಟ್ 10 grams ಆಫ್ MDM. ಸೊ ಅದನ್ನು ನಮ್ಮವರು ಸೀಸ್ ಮಾಡಿದ್ದಾರೆ. ಅದರಲ್ಲಿ ಶೇಖ್ ಸಾಹಿಲ್, ವಸೀಮ್ ಸನ್ ಆಫ್ ರಬೀಕ್, ರೋಷನ್ ಸಮೀರ್, ನಯೀಮ್ ಉರೂಫ್, ಶಾರುಖ್ ಹುಸೇನ್, ಶೋಯಬ್ ಬಿನ್ ನಾಸಿರ್, ಸುಮಾರು 6 ಜನವನ್ನು ಪೆಡ್ಲರ್ಸನ್ನು ಪೊಲೀಸರು ಹಿಡ್ಕೊಂಡಿದ್ದಾರೆ. ಇದರಲ್ಲಿಯೂ ಸಹ ತುಂಬ ಒಳ್ಳೆ ಕೆಲಸ ಮಾಡಿದರೆ, ಒಳ್ಳೆ ಇಂಟೆಲಿಜೆನ್ಸ್ ಇಟ್ಕೊಂಡು ನಾರ್ತಿಂದ ಬರ್ತಾ ಇರುವ ಅಕ್ಯೂಸ್ಡನ್ನು ಫಾಲೋ ಮಾಡಿಕೊಂಡು ಒಳ್ಳೆ ಇನ್ಫಾರ್ಮೇಷನಿಂದ ಈಗ ಗಾಂಜಾವನ್ನು ಸೀಸ್ ಮಾಡಿದ್ದಾರೆ. ಸೊ ಇದರಲ್ಲಿಯೂ ತುಂಬ ಒಳ್ಳೆ ಕೆಲಸ ಮಾಡಲಾಗಿದೆ. ತುಮಕೂರು ಟೌನ್ ಸಬ್ ಡಿವಿಷನ್ DSP ಚಂದ್ರಶೇಖರ್ ಅವರು ಮತ್ತು ತಿಲಕ್ ಪಾರ್ಕ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ಅವರು ಮತ್ತು ಸಬ್ ಇನ್ಸ್ಪೆಕ್ಟರ್ ತಿಲಕ್ ಪಾರ್ಕ್ ಸಂಜಯ್ ಆ್ಯಂಡ್ ಹಿಸ್ ಟೀಮ್. ಸೊ ದೇ ಡಿಡ್ ಎ ವಂಡರ್ಫುಲ್ ಜಾಬ್, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ಈ ತಿಂಗಳು ನಾವು ಏನು ನಶಾಮುಕ್ತ ಮಾಸಾಚರಣೆ ಮಾಡ್ತಾ ಇದ್ದೀವಿ, ಅದರ ಸಲುವಾಗಿ ನಾವು ಕೊಟ್ಟಿರುವ ಒನ್ ಆಫ್ ದ ಟಾರ್ಗೆಟ್ಸ್ನಲ್ಲಿ ಈ ಪೆಡ್ಲರ್ಸ್ನ ಹಿಡ್ಕೊಳ್ಳೋದರಲ್ಲಿ ಇವರು ಸಫಲವಾಗಿರುತ್ತಾರೆ. ಸ್ಟೂಡೆಂಟ್ಸ್ಗಿಂತ ಹೆಚ್ಚು ನಮಗೆ ಈ ಲೇಬರ್ ವರ್ಕರ್ಸ್ ಇರ್ತಾರೆ, ಅವರು ಜಾಸ್ತಿ ಅಫೆಕ್ಟ್ ಆಗ್ತಾ ಇದ್ದಾರೆ ಇದರಲ್ಲಿ. ಸೊ ನಾನು ಕಾಲೇಜಸ್ ಹೆಸರು ಹೇಳಲ್ಲ, ಕ್ಯಾಂಪಸ್ ಹೆಸರುಗಳು ಹೇಳಲ್ಲ, ಬಟ್ ಭಾಳಷ್ಟು ಸ್ಟೂಡೆಂಟ್ಸು ಸಹ, ಭಾಳಷ್ಟು ಅಂದರೆ ಕೆಲವು ಸ್ಟೂಡೆಂಟ್ಸು ಸಹ ಇದರಲ್ಲಿ ವಿಕ್ಟಿಮ್ಸ್ ಆಗಿ ಇದ್ದಾರೆ. ಈಗ ಪ್ರೆಸ್ಕ್ರಿಪ್ಷನ್ ಅಂತ ಒಂದು ಲಿಸ್ಟ್ ಇದೆ, ಡ್ರಗ್ ಇನ್ಸ್ಪೆಕ್ಟರ್ ಹತ್ರ ಸಿಗುತ್ತೆ ಆ ಲಿಸ್ಟ್ ನಮಗೆ. ಆ ಲಿಸ್ಟಲ್ಲಿರುವ ಯಾವುದೇ ಡ್ರಗ್ ಆಗಲಿ ಓವರ್ ದ ಕೌಂಟರ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡೋಂಗಿಲ್ಲ. ಹಂಗೆ ಕೊಟ್ಟಿರುವ ಮ್ಯಾಟ್ರಲ್ಲಿ ಈಗ ಎಸ್ಪೆಷಲಿ ಟೆಪೆಂಡಿಡಾಲ್ ಟ್ಯಾಬ್ಲೆಟ್ಸ್ ನಮಗೆ ಜಾಸ್ತಿ ಹೆಡ್ಏಕ್ ಆಗಿರೋದು. ಸೊ ಈಗ ಅಂಥ ಕೇಸಸ್ ನಮಗೆ ಬಂದಾಗೂ ಸಹ ನಾವು ಅವ್ರ ಮೇಲೆ ಕೇಸಸ್ ಹಾಕ್ತೀವಿ. ವಿಕ್ಟಿಮ್ಸ್ ಇದ್ದರೆ ಅವ್ರನ್ನ ಡಿ-ಅಡಿಕ್ಷನ್ ಸೆಂಟರ್ಗೆ ಮಾಡಿ ನಾವು ಅವ್ರ ಮೇಲೆ ಅವ್ರಿಗೆ ಬೇಕಾಗಿರೋ ಸಪೋರ್ಟ್ ಕೊಡ್ತೀವಿ. ಜಾಲ ಏನೂ ಇಲ್ಲ. ಈಗ ಈ ನಮಗೆ ಇದು ಎರಡು ಪ್ರಾಬ್ಲಮ್ಸಿಂದ ಬರ್ತಾ ಇರೋ ಸಮಸ್ಯೆ. ಒಂದು ಈ ಮೈಗ್ರೆಂಟ್ ಲೇಬರ್ ಏನಿದ್ದಾರೆ, ಸೊ ಅವ್ರ ಮೂಲಕ ಸ್ವಲ್ಪ ಹೆಚ್ಚು ಸ್ಪ್ರೆಡ್ ಆಗ್ತಾ ಇದೆ. ಜೊತೆಗೆ ಅದು ಸಣ್ಣ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೇನು ಇವರಿಗೆ ಜಾಸ್ತಿ ಇದು ಬರ್ತಾ ಇರೋದ್ರಿಂದ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.